ತಮಿಳುನಾಡಿಗೆ ನೀರು ಹರಿಸಬೇಕೆಂಬ ಸಿಡಬ್ಲ್ಯೂಎಂಎ ಆದೇಶ ಕಾವೇರಿ ಕೊಳದಲ್ಲಿ ಕಿಚ್ಚನ್ನ ಎಬ್ಬಿಸಿದೆ. ಕಳೆದ 3 ದಿನಗಳಿಂದ ನಿರಂತರ ಹೋರಾಟ ನಡೀತಾ ಇದ್ದು ಪ್ರತಿಭಟನೆಯ ಕಾವು ರಾಜ್ಯ ಸರ್ಕಾರಕ್ಕೂ ಕೂಡ ತಟ್ಟದಂತೆ ಕಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆಗಸ್ಟ್ 3ರಂದು ಬೆಂಗಳೂರಿಗೆ ಬರಬೇಕಿದ್ದ ತಮಿಳುನಾಡು ಸಿಎಂ ವಿಜಯ್ ಅವರನ್ನ ಸದ್ಯಕ್ಕೆ ಬರೋದು ಬೇಡ ಅಂತ ಸಿಎಂ ಡಿಕೆ ಶಿವಕುಮಾರ್ ಅವರು ಮನವಿಯನ್ನ ಮಾಡಿಕೊಂಡಿದ್ದು ವರ್ಣ ಕೃಪೆಗಾಗಿ ಕಾಯ್ತಾ ಇದ್ದಾರೆ. ಕಾವೇರಿ ಕೊಳ್ಳದಲ್ಲಿ ಕಳೆದ 3 ದಿನಗಳಿಂದ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಅನ್ನದಾತರ ರೋಷಾಗ್ನಿಯ ಜೊತೆ ಇಂದು ಕಮಲ ಪಡೆಯು ನೀರಿನ ವಿಚಾರಕ್ಕೆ ನಿಗಿನಿಗಿಯಾಗಿದ್ದು ಹೋರಾಟಗಾರರ ಆಕ್ರೋಶ ತಮಿಳುನಾಡು ಸಿಎಂ ವಿಜಯರತ್ತ ತಿರುಗಿದೆ. ಬೆಂಗಳೂರು ಸೇರಿದಂತೆ ಹಲವು ಕಡೆ ಜನನಾಯಕನ್ ಸಿನಿಮಾ ಪ್ರದರ್ಶನ ಕ್ಯಾನ್ಸಲ್ ಆಗಿದ್ರೆ ಜೋಸೆಫ್ ವಿಜಯ್ ಕರ್ನಾಟಕಕ್ಕೆ ಕಾಲಿಡೋದು ಬೇಡ ಅನ್ನೋ ಕೂಗು ಈಗ ಆಕ್ರೋಶದ ಜ್ವಾಲಾಮುಖಿಯಾಗಿದೆ. ರಾಜ್ಯ ಸರ್ಕಾರಕ್ಕೆ ತಟ್ಟಿದ ಕಾವೇರಿಯ ಕಿಚ್ಚು. ವಿಜಯ್ ಕರ್ನಾಟಕಕ್ಕೆ ಬರದಂತೆ ಡಿಕೆಶಿ ಮನವಿ. ಕರ್ನಾಟಕ ಮತ್ತು ತಮಿಳುನಾಡು ರಾಜಕೀಯದಲ್ಲಿ ಸದಾ ಸಂಘರ್ಷ ತಂದೊಡ್ಡೋ ವಿಚಾರ ಅಂದ್ರೆ ಅದು ಕಾವೇರಿ ಜಲ ವಿವಾದ. 16 ವರ್ಷ ಕೋರ್ಟ್ನಲ್ಲಿ ಹೋರಾಡಿ ಕೊನೆಗೆ ಸುಪ್ರೀಂ ಕೋರ್ಟ್ ಜಲ ವಿವಾದ ಬಗೆಹರಿಸಿಕೊಳ್ಳಲು ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ರಚಿಸಿತ್ತು. ಈ ಸಂಘರ್ಷಕ್ಕೆ ಮಾತ್ರ ಮುಕ್ತಿ ಸಿಕ್ಕಿಲ್ಲ. ಅದರಲ್ಲೂ ತಮಿಳುನಾಡಿನಲ್ಲಿ ಹೊಸ ರೀತಿಯ ರಾಜಕೀಯ ಅಲೆ ಸೃಷ್ಟಿಸಿರುವ ನಟ ಕಂ ರಾಜಕಾರಣಿ ಜೋಸೆಫ್ ವಿಜಯ್ ಸಹ ಕಾವೇರಿ ರಾಜಕೀಯದಲ್ಲಿ ಮುಳುಗಿದ್ದು ಮೇಲೇಳಲು ಸಾಧ್ಯವಾಗಿಲ್ಲ. ವಿಜಯ್ ತಮಿಳುನಾಡಿನ ಸಿಎಂ ಆಗ್ತಿದ್ದಂತೆ ಮೇಕೆದಾಟು ಯೋಜನೆ ವಿರೋಧಿಸಿ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ರು. ಮೇಕೆದಾಟು ಯೋಜನೆ ಸಂಬಂಧ ಕರ್ನಾಟಕ ಸರ್ಕಾರದ ಡಿಪಿಆರ್ಗೂ ವಿರೋಧ ವ್ಯಕ್ತಪಡಿಸಿದ್ರು. 3 ದಿನದ ಹಿಂದೆ ಮತ್ತೊಮ್ಮೆ ಮೋದಿಗೆ ಪತ್ರ ಬರೆದಿದ್ದ ವಿಜಯ್ ಕಾವೇರಿ ವಿಚಾರದಲ್ಲಿ ತಮಿಳುನಾಡಿನ ಹಿತ ಕಾಯಲು ಮನವಿ ಮಾಡಿದ್ರು. ಈ ನಡುವೆ ಸಿಡಬ್ಲ್ಯೂಎಂಎದಲ್ಲೂ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಲು ಆದೇಶ ಬಂದಿತ್ತು. ಮೊದಲೇ ಮೇಕೆದಾಟು ವಿಚಾರದಲ್ಲಿ ಉರಿಯುತ್ತಿದ್ದ ಬೆಂಕಿಗೆ ಸಿಡಬ್ಲ್ಯೂಎಂಎ ಆದೇಶ ತುಪ್ಪ ಸುರಿದಂತೆ ಮಾಡಿತ್ತು. ಇದೀಗ ಕನ್ನಡ ಪರ ಸಂಘಟನೆಗಳು ಮತ್ತು ಮಂಡ್ಯದ ರೈತರ ಕಣ್ಣು ವಿಜಯ್ ಮೇಲೆ ಬಿದ್ದಿದ್ದು ಜನನಾಯಕನ್ ಸಿನಿಮಾ ಪ್ರದರ್ಶನ ಮಾಡುತ್ತಿದ್ದ ಥಿಯೇಟರ್ಗಳಿಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ಬೆಂಗಳೂರು, ಮಂಡ್ಯ ಸೇರಿದಂತೆ ಹಲವು ಕಡೆ ಸಿನಿಮಾ ಶೋ ಕ್ಯಾನ್ಸಲ್ ಮಾಡಲು ಹೋರಾಟ ಮಾಡಲಾಗುತ್ತಿದೆ. ಜನನಾಯಕನ್ ಸಿನಿಮಾ ಪ್ರದರ್ಶನ ಈಗ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆಯ ಪ್ರಶ್ನೆಯಾಗಿದ್ದು ಪೊಲೀಸರು ಬೆಂಗಳೂರಿನ ಸಿನಿಮಾ ಮಂದಿರಗಳಿಗೆ ನೋಟಿಸ್ ನೀಡಿ ಥಿಯೇಟರ್ ಬಳಿ ಇರುವ ಕಟೌಟ್ ತೆಗೆಯುವಂತೆ ಸೂಚನೆ ನೀಡಿದ್ದಾರೆ. ಕರ್ನಾಟಕದಲ್ಲಿ ಕಾವೇರಿ ಕಿಚ್ಚು ಹೆಚ್ಚಿದೆ. ವಿಜಯ್ ಅಭಿನಯದ ಜನನಾಯಕನ್ ಚಿತ್ರ ಎಲ್ಲಾ ಕಡೆ ಒಳ್ಳೆ ಕಲೆಕ್ಷನ್ ಮಾಡ್ತಿತ್ತು. ಆದ್ರೆ ಇವತ್ತಿಂದ ಬೆಂಗಳೂರಿನ ಬಹುತೇಕ ಚಿತ್ರಮಂದಿರಗಳಲ್ಲಿ ಜನನಾಯಕನ್ ಚಿತ್ರಕ್ಕೆ ಗೇಟ್ ಪಾಸ್ ಕೊಡಲಾಗಿದೆ ಅಂತಾನೆ ಹೇಳ್ಬೋದು. ಜುಲೈ 23ನೇ ತಾರೀಕು ಜನನಾಯಕನ್ ಚಿತ್ರ ಅದ್ದೂರಿಯಾಗಿ ರಿಲೀಸ್ ಆಗಿತ್ತು. ಸೊ ಈ ಒಂದು ಥಿಯೇಟರ್ ಅಲ್ಲಿ ನಾವು ಏನ್ ನೋಡ್ತಾ ಇದೀವಿ ಈಗ ಕಂಪ್ಲೀಟ್ ಆಗಿ ಎಂಟಿ ಇದೆ. ಮದುವಣಗಿತ್ತಿ ರೆಡಿ ಆಗಿರ್ತಾರಲ್ಲ ಆ ರೀತಿಯಾಗಿ ಫ್ಲೆಕ್ಸ್, ಬ್ಯಾನರ್ಗಳು. ಸೊ ಕಂಪ್ಲೀಟ್ ಆಗಿ ಜನನಾಯಕನ್ ವಿಜಯ್ ಅವರ ಪೋಸ್ಟರ್ಗಳು ಇರ್ಬೋದು, ಬ್ಯಾನರ್ಗಳಿರ್ಬೋದು, ಕಟ್ಔಟ್ಗಳು ಎಲ್ಲ ಕಟ್ಟಿ ಸಿನಿಮಾನ ಸೆಲೆಬ್ರೇಷನ್ ಮಾಡಿದ್ರು ವಿಜಯ್ ಫ್ಯಾನ್ಸ್. ಆದ್ರೆ ಅದಕ್ಕೆಲ್ಲ ಈಗ ಕಾವೇರಿ ಹೋರಾಟ ಬ್ರೇಕ್ ಹಾಕಿದೆ ಅಂತಾನೆ ಅನ್ಬೋದು. ಕಾವೇರಿ ನದಿ ನೀರಿನ ವಿಚಾರದಲ್ಲಿ ತಮಿಳುನಾಡು ಪದೇ ಪದೇ ಖ್ಯಾತೆ ಮಾಡ್ತಿದೆ. ಹೀಗಾಗಿ ವಿಜಯ್ ಜೊತೆ ಸಭೆ ಏಕೆ ಮಾಡಬೇಕು ಎಂದು ಕನ್ನಡ ಪರ ಸಂಘಟನೆಗಳ ನಾಯಕರು ಪ್ರಶ್ನೆ ಮಾಡ್ತಿದ್ದಾರೆ. ಸಿಎಂ ಬರೋದನ್ನ ನಾವು ವಿರೋಧಿಸಿ ವಿಮಾನ ನಿಲ್ದಾಣವನ್ನ ನಾವು ಮುತ್ತಿಗೆ ಹಾಕ್ತೀವಿ. ಸಿಎಂ ಬರಬಾರದು. ಸಿಎಂ ಬರೋದಾದ್ರೆ ನಮಗೆ ನೀರು ಬೇಡ ಅಂತೇಳಿ ಬಂದು ಪ್ರೀತಿಯಿಂದ ಬರಲಿ, ನಮ್ದೇನು ಅಭ್ಯಂತರ ಇಲ್ಲ. ಆಗಸ್ಟ್ 3ರಂದು ವಿಜಯ್ ಆಗಮನಕ್ಕಾಗಿ ವಿಧಾನಸೌಧದ ಸಿಂಗಾರ ಕಾರ್ಯ ಭರದಿಂದ ಸಾಗಿತ್ತು. ಸಮ್ಮೇಳನ ಸಭಾಂಗಣಕ್ಕೆ ಸುಣ್ಣ ಬಣ್ಣ ಸಹ ಬಳಿಯಲಾಗಿತ್ತು. ಆದರೆ ಕಾವೇರಿ ಹೋರಾಟದ ಕಿಚ್ಚು ಜೋರಾಗ್ತಿದ್ದಂತೆ ರಾಜ್ಯ ಸರ್ಕಾರ ಒಂದು ಹೆಜ್ಜೆ ಹಿಂದಿಟ್ಟಿದೆ. ಸದ್ಯಕ್ಕೆ ವಿಜಯ್ ಬೆಂಗಳೂರಿಗೆ ಬರೋದು ಬೇಡ ಎಂದು ಸಿಎಂ ಡಿಕೆ ಶಿವಕುಮಾರ್ ಮನವಿ ಮಾಡಿದ್ದಾರೆ. ಸೊ ನಾನು ನಮ್ಮ ತಮಿಳುನಾಡು ಚೀಫ್ ಮಿನಿಸ್ಟರ್ಗೆ ಒಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಸ್ವಲ್ಪ ಡೆಫರ್ ಮಾಡೋಣ ನಮ್ಮ ವಿಸಿಟ್ ನ. ನಿಮ್ಮ ನೀರಿನ ಸೌಹಾರ್ದತೆ ಸ್ವಲ್ಪ ವರ್ಣ ಕೂಡ ನಮ್ಮ ಕಡೆ ಸ್ವಲ್ಪ ತೋರಿಸ್ತಾ ಇದ್ದಾನೆ, ನಮ್ಮ ಕಡೆ ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ನೀರು ಕೂಡ ಬರ್ತಾ ಇದೆ. ಒಳ್ಳೆ ವಾತಾವರಣದಲ್ಲಿ ಒಂದು ಮೀಟಿಂಗ್ ಮಾಡೋಣ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಈಗಲೇ ನನ್ನ ಕೊಲೀಗ್ಸ್ ಹತ್ರ ಎಲ್ಲ ನಾನು ಮಾತಾಡ್ತಾ ಇದ್ದೀನಿ. ನಾನು ಮಾತಾಡ್ತೀನಿ. ಇನ್ನೊಂದು ಡೇಟ್ ನ ಫಿಕ್ಸ್ ಮಾಡಿಕೊಂಡು 3ನೇ ತಾರೀಕು ಬೇಡ. ಸದ್ಯ ಕಾವೇರಿ ಜಲ ವಿವಾದ ತಮಿಳುನಾಡು ಸಿಎಂ ವಿಜಯ್ ಜೊತೆ ಮಾತುಕತೆಯ ಮಾರ್ಗದಲ್ಲಿ ಬಗೆಹರಿಸಿಕೊಳ್ಳಬೇಕೆಂಬ ಸಿಎಂ ಮೊದಲ ಪ್ಲಾನ್ ವಿಫಲವಾಗಿದೆ. ಈಗ ಸುಪ್ರೀಂ ಕೋರ್ಟ್ನಲ್ಲಿ ಮೇಲ್ಮನವಿಯ ದಾರಿ ಮಾತ್ರ ರಾಜ್ಯ ಸರ್ಕಾರದ ಮುಂದಿದ್ದು ಭಾನುವಾರದ ಸರ್ವಪಕ್ಷ ಸಭೆಯಲ್ಲಿ ಮೇಲ್ಮನವಿಯ ರೂಪುರೇಷೆ ತೀರ್ಮಾನವಾಗಲಿದೆ. ಈ ನಡುವೆ ವರುಣ ಕೃಪೆ ತೋರಿದ್ರೆ ಮಾತ್ರ ರಾಜ್ಯದ ಅನ್ನದಾತರ ಬದುಕು ಹಸನಾಗಲಿದೆ.